ಓಂ ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವವಜುನಾನಿ ವಿದ್ವಾನ್ ಯುಜೋಧ್ಯಸ್ಮಜ್ಜುಹುರಾಣಮೇನಃ ಭೋಜಿಷ್ಠಾಂ ತೇ ನವ ಉಕ್ತಿಂ ವಿಧೇಮ ಯಜ್ಞೇಶ್ವರಃ ಪ್ರಸೀದತು. ಧಾರಣಾತ್ ಧರ್ಮ ಇತ್ಯಾಹುಃ ಧರ್ಮೋ ಧಾರಯತೆ ಪ್ರಜಾಃ. ಧಾರಣೆ ಮಾಡೋದ್ರಿಂದ ಧರ್ಮ ಅಂತ ಕರಿತೀವಿ. ಆ ಧರ್ಮವನ್ನು ನಾವು ಧಾರಣೆ ಮಾಡಿದ್ರೆ ಸಮಾಜವನ್ನು ಧರ್ಮ ಧಾರಣೆ ಮಾಡುತ್ತೆ. ಸಮಾಜವನ್ನು ಧರ್ಮ ಧಾರಣೆ ಮಾಡಿದ್ರೆ ಮೋಸ, ವಂಚನೆ, ಕಳ್ಳತನ ಯಾವುದು ಸಮಾಜದಲ್ಲಿ ಇರೋದಿಲ್ಲ, ಎಲ್ಲ ಧರ್ಮಮಯವಾಗೋಗುತ್ತೆ. ಹಾಗಾಗಿ ವೇದದಲ್ಲಿ ಹೇಳ್ತಿದ್ದಾರೆ, ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ, ಜಗತ್ತನ್ನೆಲ್ಲ ಧರ್ಮ ಧಾರಣೆ ಮಾಡಿದೆ ಅಂತ. ಇನ್ನ ಮುಂದಕ್ಕೆ ಹೇಳ್ತಿದ್ದಾರೆ, ಲೋಕೆ ಧರ್ಮಿಷ್ಠಂ ಪ್ರಜಾ ಉಪಸರ್ಪಂತಿ. ಲೋಕದಲ್ಲಿ ಯಾರು ಧಾರ್ಮಿಕರಿದ್ದಾರೋ ಆ ಧಾರ್ಮಿಕರ ಹತ್ರ ಹೋಗ್ತಾರೆ ಜನಗಳು ಅಂತ. ಇನ್ನ ಮುಂದಕ್ಕೆ ವೇದ ಹೇಳ್ತಾ ಇದೆ, ಧರ್ಮೇಣ ಪಾಪಮಪನುದತಿ. ಧರ್ಮದಿಂದ ಪಾಪವೆಲ್ಲ ನಿವಾರಣೆ ಆಗತ್ತೆ ನಾವು ಮಾಡಿದ್ದು ಅಂತ. ಹೀಗೆ ಧಾರ್ಮಿಕರಾಗಿರೋದು ಬಹಳ ಮುಖ್ಯ. ಹಾಗಾದ್ರೆ ಆ ಧರ್ಮ ಯಾವುದು ಅಂದ್ರೆ, ವೇದಗಳಲ್ಲಿ, ಸೂತ್ರಗಳಲ್ಲಿ, ಸ್ಮೃತಿಗಳಲ್ಲಿ, ಪುರಾಣಗಳಲ್ಲಿ ಯಾವುದನ್ನ ಮಾಡಬೇಕು ಯಾವುದನ್ನ ಮಾಡಬಾರದು ಅಂತ ಹೇಳಿದ್ಯೋ ಅದು ಧರ್ಮ. ಇದನ್ನ ಸ್ಥೂಲವಾಗಿ ಹೇಳಬೇಕು ಅಂದ್ರೆ ಇಷ್ಟಾಪೂರ್ತ ಅಂತ ಕರಿತೀವಿ. ಇಷ್ಟ ಅಂದ್ರೆ ದೇವತೆಗಳಿಗೆ ಯಜ್ಞ ಮಾಡೋದು, ಪೂರ್ತ ಅಂದ್ರೆ ಸಮಾಜಕ್ಕೆ ಸೇವೆ ಮಾಡೋದು, ಬಾವಿ ನಿರ್ಮಾಣ ಮಾಡೋದು, ಕೆರೆಗಳ ನಿರ್ಮಾಣ ಮಾಡೋದು, ದೇವಾಲಯಗಳನ್ನ ನಿರ್ಮಾಣ ಮಾಡೋದು, ಹೀಗೆ ಸಮಾಜಕ್ಕೆ ಸೇವೆ ಮಾಡೋದನ್ನ ಪೂರ್ತ ಅಂತೀವಿ. ಹೀಗೆ ಎರಡು ರೂಪದಲ್ಲಿ ಧರ್ಮವನ್ನ ಹೇಳಿದ್ದಾರೆ. ಈ ಧರ್ಮವನ್ನ ಧಾರಣೆ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ 10 ಲಕ್ಷಣಗಳ ಹೇಳ್ತಾರೆ ಧರ್ಮದ್ದು. ಆ 10 ಲಕ್ಷಣಗಳು ಬರುತ್ತೆ ಮನುಷ್ಯನಿಗೆ. ಅದು ಯಾವ್ಯಾವುದು ಅಂತ ನೋಡೋಣ. ಧೃತಿ. ಧೃತಿ ಅಂದ್ರೆ ಧಾರಣಾ ಶಕ್ತಿ. ಈಗ ಉದಾಹರಣೆಗೆ ಒಬ್ಬ ಮನುಷ್ಯ, ನಾನು ಇಡೀ ಜೀವಮಾನ ನಾನು ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸುವಂಥ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಧಾರಣೆ ಮಾಡ್ತಾನೆ. ಹಾಗೆ ನಾನು ಸದಾಕಾಲ ಧರ್ಮದಲ್ಲೇ ಬದುಕ್ತೀನಿ ಅಂತ ಧಾರಣೆ ಮಾಡೋದು ಧೃತಿ. ಮುಂದಿನದು 2ನೇ ಲಕ್ಷಣ ಕ್ಷಮ. ನಮ್ಗೆ ಯಾರಾದರೂ ಅಪಕಾರ ಮಾಡಿದ್ರೂ ಕೂಡ ನಾವು ಅವರಿಗೆ ಅಪಕಾರವನ್ನ ಮಾಡದೇ ಇರೋದು ಕ್ಷಮಾಗುಣ. 3ನೇದು ದಮಃ, ಮನಸ್ಥೈರ್ಯ. ಸುಖದಲ್ಲಿ ದುಃಖದಲ್ಲಿ ಎಲ್ಲಾ ಕಾಲದಲ್ಲೂ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಳ್ಳೋದು ದಮ ಅಂತ ಕರೆಸ್ಕೊಳ್ಳುತ್ತೆ. ಉದಾಹರಣೆಗೆ ಈಗ ನೋಡಿ, 10ನೇ ಕ್ಲಾಸು PUC ಫೇಲ್ ಆಯಿತು, ನಾನು ಪಾಸ್ ಆಗಿಲ್ಲ ಅಂತ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ. ಅದೇ ಧಾರ್ಮಿಕರಾದ್ರೆ ಅವರಿಗೆ ಮನಸ್ಸಿನ ಸ್ಥಿರತೆ ಬರುತ್ತೆ. ಮುಂದಿನದು ಅಸ್ಥೇಯ. ಇದು 4ನೇದು. ಅಸ್ಥೇಯ ಅಂದ್ರೆ ಪರದ್ರವ್ಯಕ್ಕೆ ಆಸೆ ಪಡದೇ ಇರುವಂಥದ್ದು. ಪರದ್ರವ್ಯೇಶು ಲೋಷ್ಠವತ್ ಅಂತ ಧರ್ಮ ಹೇಳ್ತಾ ಇದೆ. ಅಂದ್ರೆ ಪರದ್ರವ್ಯಗಳನ್ನ ಮಣ್ಣಿನ ಹೆಂಟೆಯಾಗಿ ನೋಡುವಂಥದ್ದು. 5ನೇದು ಶೌಚಂ, ಶುದ್ಧವಾಗಿರೋದು. ಶುದ್ಧ ಅಂದ್ರೆ ಇಲ್ಲಿ ಬರೀ ದೈಹಿಕ ಶುದ್ಧಿ ಅಲ್ಲ, ಮಾನಸಿಕ ಶುದ್ಧಿ ಕೂಡ. ದೈಹಿಕ ಶುದ್ಧಿ ನಮಗೆ ಗೊತ್ತೇ ಇದೆ, ಸ್ನಾನ ಮಾಡೋದು, ಆಚಮನ ಮಾಡೋದು, ಕಾಲು ತೊಳೆಯೋದು, ಕೈ ತೊಳೆಯೋದು. ಹೀಗೆ ಮಾನಸಿಕ ಶುದ್ಧಿಯನ್ನು ಧರ್ಮದಲ್ಲಿ, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಉದಾಹರಣೆಗೆ ಪರನಿಂದ, ಆತ್ಮನಿಂದ, ಪರಸ್ತುತಿ, ಆತ್ಮಸ್ತುತಿ. ಪರನ್ನ ಸದಾಕಾಲ ನಿಂದನೆ ಮಾಡೋದು, ತನ್ನನ್ನು ತಾನು ನಿಂದನೆ ಮಾಡ್ಕೊಳ್ಳೋದು, ತನ್ನನ್ನು ತಾನು ಸದಾ ಹೊಗಳ್ಕೊಳ್ಳೋದು, ಪರನ್ನ ಸದಾ ಹೊಗಳೋದು. ಈ 4 ಧಾರ್ಮಿಕರಿಗೆ ವರ್ಜ್ಯ ಅಂತ ಹೇಳಿ ಮಹಾಭಾರತ ಹೇಳ್ತಾ ಇದೆ. ಇದನ್ನ ಶೌಚ ಅಂತ ಕರಿತೀವಿ. ಮುಂದಿನದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅನ್ನೋದು ಈ ಕಾಲಕ್ಕೆ ಬಹಳ ಮುಖ್ಯವಾಗಿರುತ್ತೆ. ಯಾಕೆ ಅಂದ್ರೆ ಈಗ ಉದಾಹರಣೆಗೆ ಹೇಳ್ತೀನಿ, ಜಿಹ್ವಾ ಚಾಪಲ್ಯ, ನಾಲಿಗೆ ರುಚಿ. ಇದರಿಂದ ನಾವು ಆಚೆ ಏನೇನೋ ತಿಂತೀವಿ, ಹೊಟ್ಟೆ ಕೆಡಿಸ್ಕೊಳ್ಳೋದು, ದೇಹವನ್ನು ಹಾಳು ಮಾಡಿಕೊಂಡು ಎಲ್ಲ ರೋಗಕ್ಕೆ ಆಶ್ರಯ ಸ್ಥಾನವಾಗಿ ಮಾಡ್ತೀವಿ ಈ ದೇಹವನ್ನು. ಹಾಗಾಗಿ ಇಂದ್ರಿಯ ನಿಗ್ರಹ ಬಹಳ ಮುಖ್ಯ. ಧೀಹಿ. ಧೀಹಿ ಅಂದ್ರೆ ಬುದ್ಧಿಶಕ್ತಿ. ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಬುದ್ಧಿಶಕ್ತಿ ವೃದ್ಧಿ ಆಗತ್ತೆ. ಈಗ 16 ಸಂಸ್ಕಾರಗಳನ್ನ ಧರ್ಮಶಾಸ್ತ್ರ ಗ್ರಂಥಗಳೆಲ್ಲ ಹೇಳ್ತಾ ಇದೆ. ಈ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರುವಂತಹ 16 ಸಂಸ್ಕಾರಗಳಲ್ಲಿ ಬಹಳಷ್ಟು ಸಂಸ್ಕಾರಗಳು ನಮ್ಮ ಬುದ್ಧಿಯ ಮೇಲೆ ಬಹಳವಾಗಿ ಪರಿಣಾಮವನ್ನು ಬೀರುವಂಥವು ಆಗಿರುತ್ತೆ. ಹಾಗಾಗಿ ಆ ಸಂಸ್ಕಾರಗಳನ್ನೆಲ್ಲ ಮಾಡೋದು ಬಹಳ ಮುಖ್ಯವಾಗತ್ತೆ. ಅದರಿಂದ ಬುದ್ಧಿ ವೃದ್ಧಿ ಆಗತ್ತೆ. ಮುಂದಿನದು ವಿದ್ಯಾ. ಈ ಧೀಹಿ ಅನ್ನೋದು, ಬುದ್ಧಿ ಅನ್ನೋದು ವೃದ್ಧಿ ಆದ್ರೆ ವಿದ್ಯೆ ಅನ್ನೋದು ತಾನಾಗಿ ತಾನೇ ಧಾರಣೆ ಆಗತ್ತೆ. ಮುಂದಿನದು ಸತ್ಯಂ. ಸತ್ಯದ ಮಾರ್ಗದಲ್ಲಿ ನಡೆಯುವಂಥ ಭಾವನೆಯನ್ನ ಧರ್ಮದಿಂದ ನಾವು ಗ್ರಹಿಸಬಹುದಾಗತ್ತೆ. ಈಗ ಸತ್ಯ ಅಂತ ಹೇಳಿದ ತಕ್ಷಣ ಸದಾಕಾಲ ಸತ್ಯವನ್ನು ಹೇಳೋದೇ ಆಗಿರಲ್ಲ. ಈಗ ಒಂದು ಉದಾಹರಣೆ ಧರ್ಮಶಾಸ್ತ್ರವೇ ಹೇಳ್ತಾ ಇದೆ, ಸತ್ಯಂ ಬ್ರೂಜಾತ್ ಪ್ರಿಯಂ ಬ್ರೂಜಾತ್ ನ ಬ್ರೂಜಾತ್ ಸತ್ಯಮಪ್ರಿಯಂ ನಾನೃತಂಚ ಪ್ರಿಯಂ ಬ್ರೂಜಾತ್ ಏಷ ಧರ್ಮ ಸನಾತನಃ. ಪ್ರಿಯವಾದ ಸತ್ಯವನ್ನಷ್ಟೇ ಸದಾಕಾಲ ಹೇಳಬೇಕಾಗ್ಲಿ, ಅಪ್ರಿಯವಾದ ಸತ್ಯವನ್ನ ಹೇಳಬಾರದು ಅಂತ ಹೇಳ್ತಾ ಇದೆ.
ಹಾಗಂತ ಹೇಳಿ ಪ್ರಿಯವಾಗಿದೆ ಅಂತ ಹೇಳಿ ಸುಳ್ಳನ್ನು ಹೇಳಬಾರದು. ಇದು ಸನಾತನ ಧರ್ಮ. ಹೀಗೆ ಸತ್ಯ ಮಾರ್ಗದಲ್ಲಿ ಹೇಗೆ ನಡಿಬೇಕು ಅನ್ನೋದನ್ನು ತೋರಿಸ್ಕೊಡತ್ತೆ. ಮುಂದಿನದು ಕೊನೆಯದು ಅಕ್ರೋಧ. ಎಂಥ ಪರಿಸ್ಥಿತಿಲೂ ಶಾಂತವಾಗಿ ಇದ್ದು ಕೋಪವನ್ನು ಮಾಡಿಕೊಳ್ಳದೆ ಹೇಗೆ ಪರಿಸ್ಥಿತಿಗಳನ್ನ ನಿಭಾಯಿಸಬೇಕು ಅನ್ನೋದು ಧರ್ಮಶಾಸ್ತ್ರ ಗ್ರಂಥಗಳು ತೋರಿಸ್ಕೊಡ್ತಾ ಇದೆ. ಧರ್ಮವನ್ನು ಧಾರಣೆ ಮಾಡೋದ್ರಿಂದ ಈ 10 ಗುಣಗಳು ಬರುತ್ತೆ. ಈ 10 ಲಕ್ಷಣಗಳು ಯಾರ ಮನೆಯಲ್ಲಿ ಯಾವ ಮಕ್ಕಳಿಗೆ ಯಾವ ತಂದೆ ತಾಯಿ ಬೇಡ ಅಂತಾರೆ ಹೇಳಿ? ಎಲ್ರಿಗೂ ಬೇಕಲ್ವಾ? ಹಾಗಾಗಿ ಈ 10 ಲಕ್ಷಣಗಳು ಬೇಕಂದ್ರೆ ಧರ್ಮವನ್ನ ಧಾರಣೆ ಮಾಡಬೇಕು. ಹಾಗಾದ್ರೆ ಧರ್ಮದಲ್ಲಿ ಹೇಗೆ ನಡೀಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ.